ಸದ್ಯ ನಾನೀಗ ರಾಜಾಜಿನಗರ ಫಸ್ಟ್ ಬ್ಲಾಕ್ ವೆಸ್ಟ್ ಆಫ್ ಕಾರ್ಡ್ ರೋಡ್ ರಸ್ತೆಯಲ್ಲಿರುವಂಥ ಫ್ಲೈಓವರ್ ಏನಿದೆ ಆ ಜಾಗದಲ್ಲಿದ್ದೀನಿ. ದೃಶ್ಯಗಳೀಗ ಗಮನಿಸ್ತಾ ಇರ್ಬೋದು. ಈ ಜಾಗ ಬಹುಶಃ ಎಲ್ರಿಗೂ ಕೂಡ ಇತ್ತೀಚೆಗೆ ಚೆನ್ನಾಗಿ ಗೊತ್ತಾಗಿರುತ್ತೆ. ಯಾಕಂತಂದರೆ 2 ದಿನಗಳ ಹಿಂದೆ ಅಷ್ಟೇ ಇಲ್ಲಿ BMTC ಬಸ್ಸೊಂದು ಈ ಡಿವೈಡರ್ಗೆ ಗುದ್ದಿ ಈ ರಸ್ತೆ ಮೇಲೆ ಬಿದ್ದಿತ್ತು, ಉರುಳಿ ಬಿದ್ದಿತ್ತು. ಸೊ ಇದರಿಂದಾಗಿ ಸಾಕಷ್ಟು ಜನರಿಗೆ ಒಂದು ಪೆಟ್ಗಳು ಕೂಡ ಆಗಿತ್ತು. ಒಂದಷ್ಟು ಜನರು ಈ ಒಂದು ಅಪಘಾತದಿಂದ ಬಚಾವ್ ಕೂಡ ಆಗಿದ್ದರು. ಸೊ ಪ್ರಮುಖವಾಗಿ ಇಲ್ಲಿ ಈ ಒಂದು ಫ್ಲೈಓವರ್ ನಿರ್ಮಾಣವಾದ ನಂತರ ಈ ಒಂದು ಸ್ಪಾಟ್ ಏನಿದೆ, ಸೊ ಈ ಒಂದು ಸ್ಪಾಟ್ ಸದ್ಯ ಆಕ್ಸಿಡೆಂಟ್ ಸ್ಪಾಟ್ ಆಗಿ ಕನ್ವರ್ಟ್ ಆಗಿದೆ. ಯಾವ ಕಾರಣಕ್ಕೆ ಅನ್ನೋದನ್ನ ಕೂಡ ನಾನೀಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸದ್ಯಕ್ಕೆ ದೃಶ್ಯಗಳೀಗ ನೋಡ್ತಾ ಇರ್ಬೋದು. ಇಲ್ಲಿ 3 ರಸ್ತೆಗಳಿದೆ. ಒಂದು ಆ ಕಡೆ ಕೆಳಗಡೆ ಮಾಗಡಿ ರೋಡು ಆ ಕಡೆ ಹೋಗುವಂಥದ್ದು, ಮತ್ತು ರಾಜಾಜಿನಗರಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲೂ ಕೂಡ ಆ ರಸ್ತೆಯಲ್ಲಿ ಹೋಗ್ಬೋದು, ಒಂದು ರಸ್ತೆ. ಅದಾದ ನಂತರ ಪಕ್ಕದಲ್ಲೇ ಇನ್ನೊಂದು ಫ್ಲೈಓವರ್ ನೋಡ್ತಾ ಇದ್ದೀರಾ. ಅತಿ ವೇಗವಾಗಿ ಹೋಗೋವಂಥವ್ರು ಸಿಗ್ನಲ್ಗಳ ಜಂಜಾಟ ಬೇಡದೆ ಹೋಗುವಂಥದ್ದಕ್ಕಾಗಿ ಇಲ್ಲಿ ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಅಂತೇಳಿ ಇಲ್ಲಿ ಒಂದು ಈ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ, ಮೇಲ್ಸೇತುವೆ. ಅದೇ ರೀತಿಯಾಗಿ ಬಲಭಾಗದ ದೃಶ್ಯಗಳು ಗಮನಿಸ್ತಾ ಇರ್ಬೋದು. ಇಲ್ಲಿ ಮತ್ತೊಂದು ಸರ್ವಿಸ್ ರೋಡ್ ಕೂಡ ಇದೆ. ಇದು ಕೂಡ ರಾಜಾಜಿನಗರ ಜೊತೆಗೆ ಕೆಲವೊಂದಷ್ಟು ಏರಿಯಾಗಳಿಗೆ ಹೋಗೋದಕ್ಕೆ ಈ ಒಂದು ಸರ್ವಿಸ್ ರೋಡನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇಲ್ಲಿ ವಾಹನ ಸವಾರರಿಗೆ ಆಗ್ತಾ ಇರುವಂಥ ತೊಂದರೆ ಏನು, ಆಕ್ಸಿಡೆಂಟ್ಗಳಾಗೋದಕ್ಕೆ ಪ್ರಮುಖ ಕಾರಣ ಏನು ಅಂತಂದರೆ ದೃಶ್ಯಗಳು ಈಗ ನೋಡ್ತಾ ಇರ್ಬೋದು. ಈಗ ಆ ಕಡೆಯಿಂದ ವಾಹನಗಳು ಎಲ್ಲವೂ ಕೂಡ ಬರ್ತವೆ. ಸ್ವಲ್ಪ ಡೌನ್ ಕೂಡ ಇದೆ, ವಾಹನಗಳು ಸ್ಪೀಡಾಗಿ ಬರ್ತವೆ. ಹೀಗೆ ಸ್ಪೀಡಾಗಿ ಬಂದಂಥ ವಾಹನಗಳು ಈ ರಸ್ತೆ ಮಧ್ಯದಲ್ಲೇ ಡಿವೈಡರ್ ಕೂಡ ಇದೆ. ಸೊ ಬಂದು ಈ ಡಿವೈಡರ್ ಮಧ್ಯ ಸಿಗುತ್ತೆ. ಈ ಡಿವೈಡರ್ಗೆ ಯಾವುದೇ ರೀತಿಯಾದಂಥ ಟ್ರಾಫಿಕ್ ಪೊಲೀಸ್ನವರು ಒಂದು ಸೂಚನಾ ಫಲಕಗಳನ್ನು ಹಾಕ್ತಾರೆ. ಆದರೆ ಇಲ್ಲಿ ಯಾವುದನ್ನು ಹಾಕಿಲ್ಲ. ಅಂದರೆ ದೊಡ್ಡದಾಗಿ ಒಂದು ಬೋರ್ಡನ್ನು ಹಾಕಿ ಫ್ಲೈಓವರ್ ಮೇಲೆ ಹೋಗುವಂಥವ್ರು ಈ ಕಡೆ ಹೋಗಿ ಅಥವಾ ಕೆಳಗಡೆ ಆ ಕಡೆ ಹೋಗಿ ಅಂತೇಳಿ ಒಂದು ಬೋರ್ಡನ್ನು ಹಾಕ್ತಾರೆ. ಅದಕ್ಕೆ ರೇಡಿಯಂ ಕೂಡ ಹಾಕಿರ್ತಾರೆ. ಹೀಗಾಗಿ ಅದು ರಿಫ್ಲೆಕ್ಟ್ ಆಗುತ್ತೆ ಬರುವಂಥ ವಾಹನಗಳಿಗೆ ರಾತ್ರಿ ಸಂದರ್ಭದಲ್ಲಿ. ಆಗಲೂ ಇನ್ನು ಬೆಳಗಿನ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಬೋರ್ಡ್ ಇರುತ್ತೆ, ಗೊತ್ತಾಗುತ್ತೆ. ಇಲ್ಲಿ ಹಂಪ್ಸ್ ಹಾಕಿದ್ರೆ ಅನುಕೂಲ ಆಗುತ್ತೆ, ಇಲ್ಲಾಂದರೆ ನಾವೇ ಸ್ಲೋ ಆಗಿ ಹೋಗ್ಬಿಟ್ರೆ ಇನ್ನೂ ಅನುಕೂಲ ಆಗುತ್ತೆ. ಇವ್ರು ಲೆಫ್ಟ್ ಹೋಗೋರು ಲೆಫ್ಟ್ಗೆ ಅರ್ಜೆಂಟಲ್ಲಿ ಇರ್ತಾರೆ, ಅವರು ಮೇಲೆ ಹತ್ತೋಕೆ ಅವ್ರು ಅರ್ಜೆಂಟಲ್ಲಿ ಇರ್ತಾರೆ. ಮಧ್ಯದಲ್ಲಿ ಬರೋರಿಗೆ ತೊಂದರೆ ಅದನ್ನು ಡ್ರೈವರ್ ಯೋಚನೆ ಮಾಡಬೇಕು. BTS ಡ್ರೈವರು ನಾವು ಹಿಂದೆ ಬರೋರು ನಾವು ಯೋಚನೆ ಮಾಡಬೇಕು. ಅವ್ರ ಪಾಡಿಗೆ ಅವರು ಅರ್ಜೆಂಟಲ್ಲಿ ಇರ್ತಾರೆ, ನಮ್ಮ ಪಾಡಿಗೆ ನಾವು ಅರ್ಜೆಂಟಲ್ಲಿ ಇರ್ತೀವಿ. ಸೊ ಆದರೆ ಇಲ್ಲಿ ಯಾವುದೇ ಆ ರೀತಿಯಾಗಿ ನಾಮಫಲಕಗಳನ್ನು ಹಾಕಿಲ್ಲ. ಇದರಿಂದಾಗಿ ಬರುವಂಥ ಸ್ಪೀಡಾಗಿ ಬಂದಂಥ ವಾಹನಗಳು ಫ್ಲೈಓವರ್ ಮೇಲೆ ಹೋಗಬೇಕಾ, ಸರ್ವಿಸ್ ರೋಡ್ಗೆ ಹೋಗ್ಬೇಕಾ ಅಥವಾ ಆ ಕಡೆ ರೋಡ್ಗೆ ಹೋಗ್ಬೇಕಾ ಅಂತ ಕನ್ಫ್ಯೂಷನ್ ಆಗಿ ಈ ಒಂದು ಡಿವೈಡರ್ ಮೇಲೆ ಹತ್ತುವಂಥ ಘಟನೆಗಳು ನಡೀತಾ ಇದೆ. ಹೀಗಾಗಿ ಇಲ್ಲಿ ಒಟ್ಟು ಈಗ ಮೊನ್ನೆ BMTC ಅಪಘಾತ ಆಗೋಕ್ಕೂ ಮುಂಚೆ ಒಂದು 3 ದಿನಗಳ ಮುಂಚೆ ಇಲ್ಲಿ ಒಂದು ಆಟೋ ಈ ಡಿವೈಡರ್ನ ಮೇಲೆ ಹತ್ತಿ ಪಲ್ಟಿಯಾಗಿತ್ತು. 2 ಮಹಿಳೆಯರಿಗೆ ಏಟಾಗಿತ್ತು, 2 ಮಕ್ಕಳು ಈ ಅಪಘಾತದಿಂದ ಬಚಾವಾಗಿರು. ಅದೇ ರೀತಿಯಾಗಿ ಸುಮಾರು 15 ದಿನಗಳ ಹಿಂದೆ ಒಂದು ಕೋಳಿ ತುಂಬಿಕೊಂಡು ಬಂದಂಥ ಗಾಡಿ ಬೆಳಗಿನ ಜಾವ ಈ ಡಿವೈಡರ್ ಇರೋದು ಗೊತ್ತಾಗದೆ ಡಿವೈಡರ್ ಮೇಲೆ ಹತ್ತಿ ಅದರಲ್ಲಿದ್ದಂಥ ಕೋಳಿಗಳೆಲ್ಲವೂ ಕೂಡ ಸತ್ತೋಗಿದ್ದು. ಸೊ ಈ ಒಂದು ಕಾರಣಕ್ಕಾಗಿ ಇಲ್ಲಿ ಅಪಘಾತಗಳು ಜಾಸ್ತಿ ಸಂಖ್ಯೆಯಲ್ಲಿ ಆಗ್ತಾ ಇದೆ. ಅದ್ರ ಜೊತೆಗೆ ಈ ಮುಂದೆನೇ ದೃಶ್ಯಗಳಲ್ಲಿ ಗಮನಿಸ್ಬೋದು. ಇಲ್ಲಿ ಒಂದು ಫಸ್ಟ್ ಬ್ಲಾಕ್ ಬಸ್ ಸ್ಟಾಪ್ ಕೂಡ ಇದೆ. ಬಸ್ ಸ್ಟಾಪ್ಗೆ ಬಂದಂಥ ಬಸ್ಗಳು ಅಲ್ಲಿ ಪ್ರಯಾಣಿಕರನ್ನು ಹತ್ತಿಸ್ಕೊಂಡು ಸೀದಾ ಹಾಗೆ ಮುಂದೆ ಬಂದು ಲೆಫ್ಟ್ಗೆ ಆ ಒಂದು ಫ್ಲೈಓವರ್ ಪಕ್ಕದಲ್ಲಿರುವಂಥ ಖಾಲಿ ರೋಡ್ ಏನಿದೆ ಅಲ್ಲಿಗೆ ಹೋಗ್ತವೆ. ಆದರೆ ಆ ಕಡೆಯಿಂದ ಬರುವಂಥ ವಾಹನಗಳು ಸ್ಪೀಡಾಗಿದ್ದಂಥ ಸಂದರ್ಭದಲ್ಲಿ ಆ ಬಸ್ಸು ಇಮಿಡಿಯೇಟಾಗಿ ರೈಟ್ ಟರ್ನ್ ತೆಗೆದುಕೊಂಡಾಗ ಅವರಿಗೆ ಕಂಟ್ರೋಲ್ ಸಿಗದೆ ಅಪಘಾತಗಳು ಆಗುವಂಥ ಸಂಖ್ಯೆ ಕೂಡ ಜಾಸ್ತಿ ಆಗ್ತದೆ. ಹೀಗಾಗಿ ಈ ಒಂದು ಜಾಗದಲ್ಲಿ ಟ್ರಾಫಿಕ್ ಪೊಲೀಸರು ಎಚ್ಚೆತ್ತುಕೊಂಡು ಅಪಘಾತಗಳು ಆಗದಂಥ ರೀತಿಯಲ್ಲಿ ಒಂದಷ್ಟು ಬೋರ್ಡ್ಗಳನ್ನು, ಅದರಲ್ಲೂ ಕೂಡ ಒಂದಷ್ಟು ರೇಡಿಯಂ ಇರುವಂಥ ಬೋರ್ಡ್ಗಳನ್ನು, ರಿಫ್ಲೆಕ್ಟರ್ಗಳನ್ನು ಹಾಕುವಂಥ ಕಾರ್ಯವನ್ನು ಮಾಡಬೇಕು. ಇಲ್ಲಾಂತಂದರೆ ಈ ರೀತಿಯಾಗಿ ಅಪಘಾತಗಳು ಮತ್ತೆ ಮರುಕಳಿಸ್ತವೆ. ಅಮಾಯಕ ಜೀವಗಳು ಜೊತೆಗೆ ವಾಹನ ಸವಾರರಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತವೆ. ಸೊ ಈಗಲಾದರೂ ಕೂಡ ಟ್ರಾಫಿಕ್ ಪೊಲೀಸ್ನವರು ಇದಕ್ಕೆ ಎಚ್ಚೆತ್ತುಕೊಂಡು ಸೂಕ್ತವಾದಂಥ ಒಂದು ಪರಿಹಾರವನ್ನು ಕಂಡುಹಿಡಬೇಕು, ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದೇ ಪ್ರತಿಯೊಬ್ಬರ ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ರೇವಣ್ ಸಿದ್ದು ಜೊತೆಗೆ ಶಿವಪ್ರಸಾದ್, ಫಾಸ್ಟ್ ನ್ಯೂಸ್, ಬೆಂಗಳೂರು.